ರಾಜ್ಯ ಹೊರ ರಾಜ್ಯಗಳಲ್ಲಿ ಜನರ ಮನಗೆದ್ದಿರೋ ನಂದಿನಿ ಬ್ರ್ಯಾಂಡ್ ಇದೀಗ ಮತ್ತೊಂದು ಮೈಲಿಗಲ್ಲಿಗೆ ಸಜ್ಜಾಗಿ ನಿಂತಿದೆ. ಇತ್ತೀಚೆಗಷ್ಟೇ ಕೆಎಂಎಫ್ ಪರಿಚಯಿಸಿದ್ದ ಇಡ್ಲಿ ಹಾಗೂ ದೋಸೆ ಹಿಟ್ಟಿನ ಸಖತ್ ಡಿಮ್ಯಾಂಡ್ ಬಂದಿದೆ. ಇದಕ್ಕೂ ಕೂಡ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡ್. ನಮ್ಮ ನಂದಿನಿ ಬ್ರ್ಯಾಂಡ್ನ ಹೊಸ ಪ್ರಯೋಗಕ್ಕೆ ಫುಲ್ ಡಿಮ್ಯಾಂಡ್. ಯಸ್, ನಂದಿನಿ ಬ್ರ್ಯಾಂಡ್ನ ದೋಸೆ ಇಡ್ಲಿ ಹಿಟ್ಟಿಗೆ ಬೆಂಗಳೂರಿಗರು ಫುಲ್ ಫಿದಾ ಹಾಕಿದ್ದಾರೆ. 5% ಪ್ರೋಟೀನ್ ಇರೋ ಹಿಟ್ಟಿಗೆ ಜನ ಮುಗಿಬೀಳ್ತಿದ್ದಾರೆ. ಕೆಎಂಎಫ್ ಕಳೆದ ವಾರವಷ್ಟೇ ನಂದಿನಿ ದೋಸೆ ಇಡ್ಲಿ ಹಿಟ್ಟನ್ನ ಮಾರ್ಕೆಟ್ಗೆ ಬಿಟ್ಟಿತ್ತು. ಅದಾಗ್ಲೇ ಸಿಟಿ ಮಂದಿ ನಂದಿನಿ ದೋಸೆ ಹಿಟ್ಟಿಗೆ ಮನಸೋತಿದ್ದಾರೆ. ಬರೀ 3 ದಿನಗಳಲ್ಲಿ 2 ಟನ್ ಸೇಲ್ ಆಗಿದೆ. ಈ ಮೂಲಕ ನಂದಿನಿ ಬ್ರ್ಯಾಂಡ್ ಮತ್ತೊಂದು ದಾಖಲೆ ಬರೆಯೋದಕ್ಕೆ ಸಜ್ಜಾಗಿದೆ. ಈಗಾಗಲೇ ಸುಮಾರು ಒಂದು ವಾರದಲ್ಲಿ ನಾವು ಲಾಂಚ್ ಮಾಡಿದ ದಿನಗಳಿಂದ ಸುಮಾರು 3000 ಕೆಜಿ 4000 ಕೆಜಿಯಷ್ಟು ಪ್ರತಿದಿನ ವ್ಯಾಪಾರ ಆಗ್ತಾ ಇದೆ. ನಾಗರಿಕರಿಂದ ಮತ್ತು ಎಲ್ಲ ಗ್ರಾಹಕರಿಂದ ತುಂಬ ಉತ್ತಮವಾದ ಸ್ಪಂದನೆ ಸಿಕ್ಕಿದೆ. ಯಾವಾಗ ಬೆಂಗಳೂರಿನಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಕ್ತೋ ಉಳಿದ ಜಿಲ್ಲೆಗಳಲ್ಲೂ ನಂದಿನಿ ಹಿಟ್ಟನ್ನ ಪರಿಚಯಿಸೋದಕ್ಕೆ ಕೆಎಂಎಫ್ ಸಜ್ಜಾಗಿದೆ. ಎಲ್ಲವೂ ಅಂದುಕೊಂಡಂತೆ ಆದ್ರೆ ಇನ್ನೊಂದು ವಾರದಲ್ಲಿ ರಾಜ್ಯದ ವಿವಿಧೆಡೆಯೂ ನಂದಿನಿ ಹಿಟ್ಟು ಗ್ರಾಹಕರ ಕೈ ಸೇರಲಿದೆ. ಇದೇ ರೀತಿಯ ಪ್ರತಿಕ್ರಿಯೆಯನ್ನು ನಾವು ನೋಡಿಕೊಂಡು ನಂತರದ ದಿನಗಳಲ್ಲಿ ರಾಜ್ಯದ ಎಲ್ಲ ನಗರಗಳಲ್ಲಿ ಇದನ್ನು ಲಾಂಚ್ ಮಾಡಬೇಕು. ಸುಮಾರು ಇನ್ನೊಂದು ವಾರದಲ್ಲಿ ಬೇರೆ ಜಿಲ್ಲೆಯ ಎಲ್ಲ ನಗರಗಳಲ್ಲೂ ಕೂಡ ನಾವು ಇದನ್ನು ಬಿಡುಗಡೆ ಮಾಡಲಿಕ್ಕೆ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊತಾ ಇದ್ದೀವಿ. ಸದ್ಯ ಬೆಂಗಳೂರಲ್ಲಿ 450 ಗ್ರಾಂ ಪ್ಯಾಕ್ ದೋಸೆ ಹಿಟ್ಟಿಗೆ 40 ರೂಪಾಯಿ, 900 ಗ್ರಾಂಗೆ 80 ರೂಪಾಯಿ ದರ ನಿಗದಿಪಡಿಸಲಾಗಿದೆ. ಇದೇ ಮೊದಲ ಬಾರಿಗೆ ಹಿಟ್ಟಿಗೆ 5% ಪ್ರೋಟೀನ್ ಸೇರಿಸಿರೋದು ಜನರನ್ನ ತನ್ನತ್ತ ಸೆಳೆಯುವಂತೆ ಮಾಡಿದೆ. ಶಾಂತಮೂರ್ತಿ, TV9 ಬೆಂಗಳೂರು.